ಕಂಪ್ಲಿ ತಾಲೂಕು ಆಡಳಿತ ಕಚೇರಿ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಯುಗ ಮಹೋತ್ಸವ. ಕಂಪ್ಲಿ ತಾಲೂಕು ಆಡಳಿತ ವತಿಯಿಂದ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಸರ್ವ ಸಮಾಜಗಳ ವತಿಯಿಂದ ಶ್ರೀ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವವನ್ನು ಕಂಪ್ಲಿ ತಾಲೂಕು ಆಡಳಿತ ತಹಶೀಲ್ದಾರರ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಆಚರಣೆ ಮಾಡಲು ಮಾನ್ಯ ತಹಶೀಲ್ದಾರರ ಪರವಾಗಿ ಉಪ ತಹಶೀಲ್ದಾರರಾದ ರವೀಂದ್ರ ಇವರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಸರ್ವ ಸಮಾಜದ ಸದಸ್ಯರಿಂದ ಮತ್ತು ಕಲ್ಯಾಣ ಚೌಕಿ ಮಠ ಕೆಎಂ ಬಸವರಾಜ್ ಅವರಿಂದ ಪೂಜಾ ವಿಧಿ ವಿಧಾನಗಳಂತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ಸಲ್ಲಿಸುವುದರ ಮೂಲಕ ಜಗದ್ಗುರು ರೇಣುಕಾಚಾರ್ಯರ ಚಿಂತನೆ ತತ್ವ ಸಿದ್ಧಾಂತ ಕುರಿತು ವೀರಶೈವ ಲಿಂಗಾಯತ ಮತ ಪಂಥದಂತೆ ಸಮಾಜದ ಒಳಿತಿಗಾಗಿ ಸರ್ವ ಸಮಾಜದ ಐಕ್ಯತೆ, ಧಾರ್ಮಿಕ ಮೌಲ್ಯಗಳು, ಧರ್ಮ ಸಂರಕ್ಷಣೆ, ಸರ್ವ ಸಮಾಜದ ಕ್ಷೇಮಾಭಿವೃದ್ಧಿಗೋಸ್ಕರ ಶ್ರಮಿಸಿದಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಆದರ್ಶವನ್ನು ಪಠಿಸುತ್ತಾ ಎಲ್ಲ ಬಾಂಧವರು ಜಗದ್ಗುರು ರೇಣುಕಾಚಾರ್ಯ ಕೃಪಾಶೀರ್ವಾದ ಪಡೆದರು. ಈ ಸಭೆಯಲ್ಲಿ ಮುಖ್ಯವಾಗಿ ತಾಲೂಕು ಕಚೇರಿಯ ಉಪ ತಹಶೀಲ್ದಾರರಾದ ಶ್ರೀ ರವೀಂದ್ರ, ವೀರಶೈವ ಲಿಂಗಾಯತ ಸಮಾಜದ ಮೂಕಯ್ಯ ಸ್ವಾಮಿ, ಎಸ್ಎಂ ನಾಗರಾಜ್, ಪತ್ರಯ್ಯ ಸ್ವಾಮಿ, ಟಿಎಚ್ಎಂ ರಾಜಕುಮಾರ್, ಬಸವರಾಜ ಕಲ್ಗುಡಿ, ವಿಶ್ವನಾಥ್, ವಾಲಿ ಕೊಟ್ರಪ್ಪ, ಘನಮಠದ ಶಾಸ್ತ್ರಿಗಳು, ಕಾನು ಹೇಮಯ್ಯ, ವಿದ್ಯಾಧರ, ವಾಗೀಶ್ ಕೊಟ್ರಯ್ಯ, ಡಾಕ್ಟರ್ ಜಗನ್ನಾಥ್ ಹಿರೇಮಠ, ರೈತ ಅಧ್ಯಕ್ಷರಾದ ಬಿವಿ ಗೌಡ, ಜಡಯ್ಯ ಸ್ವಾಮಿ, ಸಚಿನ್, ಅಮರೀಶ್ ಗೌಡ, ಅರವಿ ಬಸವನಗೌಡ, ಅಕ್ಕ ಮಹಾದೇವಿ ಬಳಗದ ಶಾರದಾ ಹಿರೇಮಠ, ಶಿವಗಂಗಮ್ಮ, ಶೋಭಾ ಇನ್ನಿತರರು ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ, ಪ್ರಜಾಪವರ್ ಟಿವಿ, ಕಂಪ್ಲಿ. ರೇಣುಕಾಚಾರ್ಯರ ಜಯಂತಿಯ ಹಿನ್ನೆಲೆಯಲ್ಲಿ ಇವತ್ತಿನ ತಾಲೂಕಿನ ಮುಖ್ಯಸ್ಥರಾದಂಥ ಮಾನ್ಯ ಶ್ರೀ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗವಹಿಸಿದ್ದು ಬಹಳಷ್ಟು ಸಂತೋಷ. ಅದೇ ರೀತಿಯಾಗಿ ತಾಲೂಕು ಆಡಳಿತಾಧಿಕಾರಿಗಳು ಆದಂಥ ರವಿ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರೇಣುಕಾಚಾರ್ಯರ ಕೇವಲ ಒಂದು ವೀರಶೈವ ಲಿಂಗಾಯತರಿಗಷ್ಟೇ ಸೀಮಿತವಾಗಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಅವರು ಬರೀ ಲಿಂಗಾಯತರಿಗಷ್ಟೇ ವೀರಶೈವರಿಗಷ್ಟೇ ಜಯವಾಗಲಿ ಅಂತ ಹೇಳಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದ್ದಾರೆ. ಅವರ ಧರ್ಮ ಕೇವಲ ಒಂದು ನಮ್ಮ ಸಮಾಜದಷ್ಟೇ ನಿಮಿತ್ತವಾಗಿ ನಾವು ನಮ್ಮ ಸಂಸ್ಕಾರದೊಳಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕಲಿಸಿ ಅದನ್ನು ನಾವು ಮುಂದೆ ತರಬೇಕನ್ನುವಂಥ ಆಸೆನೇ ಮೊದಲು ನನ್ನ ಒಂದು ಆಸೆ. ಅದರಂತೆ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿಯನ್ನ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಅವರು ಆಂಧ್ರ ಪ್ರದೇಶದ ಕೊಲ್ಲಿಪಾಲ್ಮಿಯಲ್ಲಿ ಲಿಂಗೋದ್ಭವ ಆದರು ಅಂತ ಹೇಳಿದ್ವಿ. ಇವರು ಪ್ರಕಟ ಆದ್ರು ಅಂತ ಹೇಳಿದ್ರು, ನಾವು ಲಿಂಗೋದ್ಭವ ಆದ್ರು ಅಂತ ಹೇಳ್ತೀವಿ. ಅದೇ ಮಾಡಿದ್ರು. ಹಾಗೆ ನಮ್ಮ ವೀರಶೈವ ಧರ್ಮಕ್ಕೆ ಎರಡು ಕಣ್ಣುಗಳಿದ್ದಂಗೆ ರೇಣುಕಾಚಾರ್ಯರು ಬುನಾದಿ ಆಯಿತು ಅಂತಂದ್ರೆ ಬಸವೇಶ್ವರರು ಅದ್ರ ಮೇಲೆ ಇರ್ತಕ್ಕಂಥ ಕಟ್ಟಡ ಅಂತಂದು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ವೀರಶೈವ ಧರ್ಮದ ಎಲ್ಲ ಯುವಕರು, ಮುಖಂಡರು, ತಾಯಂದರು ಎಲ್ಲರೂ ನಾವೇನಿದ್ದೀವಲ್ಲ ಅವರು ನಮ್ಮ ರೇಣುಕಾಚಾರ್ಯರ ಬಸವಣ್ಣನವರ ಆದರ್ಶಗಳನ್ನ ನಾವು ತಿಳ್ಕೋಬೇಕು. ರೇಣುಕಾಚಾರ್ಯರು ಬೇರೆ ಹೇಳಿಲ್ಲ, ಬಸವಣ್ಣವರು ಬೇರೆ ಹೇಳಿಲ್ಲ. 8ನೇ ಶತಮಾನದಲ್ಲಿ ದಾರಿ ಅವ್ರು ಹೆಂಗೆ ಹೇಳಿದ್ರು, ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ಸಂದೇಶ ಸಾರಿದಂಥದ್ದು. ಜೊತೆಗೆ ಬಸವಣ್ಣನವರು ಅದೇ ಹೇಳ್ತಾರ, ದಯವೇ ಇಲ್ಲದ ಧರ್ಮದ ಯಾವಯ್ಯ, ದಯವಿರಬೇಕು ಸಕಲ ಜೀವಗಳಿಗೆ ಎಂಬ ಮಾತು. ಎಲ್ಲರೂ ಹೇಳಿದ್ರಲ್ಲ ಒಂದೇ. ಈ ನಮ್ಮ ಧರ್ಮ ಅಂದ್ರೆ ಅನ್ಯ ಧರ್ಮ, ಯಾವುದೇ ಧರ್ಮ ಜಾತಿ ಇರಲಿ, ಯಾರೇ ಇರಲಿ, ಅವರವರ ಧರ್ಮದಲ್ಲಿ ಅವರವರು ಯಾವುದೇ ಸ್ನೇಹಪರ ಮಾನವ ಧರ್ಮಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಭೂಮಿ ಮೇಲೆ ಜನಿಸಿರ್ತಕ್ಕಂಥ ಎಲ್ಲರೂ ಕೂಡ ಬಂದರು. ಜನನವಾಗಿರ್ತಕ್ಕಂಥ ಎಲ್ಲ ಮಾನವರಿಗೆ ಅವರು ಸಂದೇಶವನ್ನು ಸಾರಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತದೆ. ಮತ್ತು ಸಿದ್ಧಾರ್ಥ ಶಿಖಾಮಣಿಯನ್ನು ಒಂದು ಗ್ರಂಥದ ಮುಖಾಂತರ ಅವರು ಬಹಳಷ್ಟು ವಿಚಾರಗಳನ್ನು ಬರೆದಿದ್ದಾರೆ. ಆ ವಿಚಾರದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ನಾವು ಪರಿಪಾಲನೆ ಮಾಡಿದಾಗ ಮಕ್ಕಳಿಗೆ ಧ್ಯಾನ, ವಿದ್ಯೆ, ಪೂಜೆ, ಈಗ ಅಕ್ಕಂದಿರು ಹೇಳಿದರು ಮತ್ತು ಸ್ವಾಮಿಯವರು ಹೇಳಿದರು, ಅದನ್ನು ಈಗಿನ ಪೀಳಿಗೆಯಲ್ಲಿ ಅದು ಅವಶ್ಯಕತೆ ಇದೆ. ಹಿರಿಯರು ಹೋದಾಗೆಲ್ಲ ಅದನ್ನು ಮರೀಲಿಕ್ಕೆ ಬಹಳಷ್ಟು ಕಾಲಾವಕಾಶ ಇರ್ತದೆ. ಆದರೆ ಈಗ ಸ್ವಾಮಿಯವರು ಕೂಡ ಹೇಳಿದರು, ಕೆಲವು ರಜೆ ಸಂದರ್ಭದಲ್ಲಿ ಇಂಥವನ್ನ ಮಾಡಿದರೆ ಮಕ್ಕಳಿಗೆ ಬಹಳ
ಮುಂದೆ